ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಹೌದು, ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ಯುವ ಹಬ್ಬವೇ ದೀಪಾವಳಿ. ದೀಪಾವಳಿ ಹಬ್ಬವನ್ನು ದುಷ್ಟಶಕ್ತಿ ಸಂಹಾರ ಅಂತಲೂ ಕೂಡ ಕರಿತೀವಿ. ಹೌದು, ದೀಪಾವಳಿ ಹಬ್ಬದ ಸಂಭ್ರಮದಲ್ಲೇ ರಾಮ ರಾವಣನ ಕೊಂದಿದ್ದು, ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ್ದು. ನೋಡ್ತಿದ್ದಂತೆ ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ. ನಾವೆಲ್ಲರೂ ಕೂಡ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ದೀಪಾವಳಿ ಹಬ್ಬ ಅಂದಮೇಲೆ ಪಟಾಕಿಗಳ ಸಡಗರ ಇರುತ್ತೆ, ಜೊತೆಗೆ ಮನೆಗಳಲ್ಲೂ ದೀಪಗಳು ಝಗಮಗಿಸ್ತಾ ಇರುತ್ತವೆ. ನಮ್ಮ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ದೀಪಾವಳಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿದೆ. ಯಾಕೆಂದ್ರೆ ದೀಪಗಳಂತೆ ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತಹ ತಾರೆಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನನ್ನ ಗೆಳತಿ ಭಾವನಾ ಕೂಡ ಇದ್ದಾರೆ. ಭಾವನಾ, ಅಫ್ಕೋರ್ಸ್ ಅದ್ರ ಜೊತೆಗೆ 8 ಜನ ದುಷ್ಟ ಸಂಹಾರಕ್ಕೆ ನಮ್ಮ ಜೊತೆ ಕೂತಿದ್ದಾರೆ. ಅವ್ರ ಮಧ್ಯದಲ್ಲಿ ನಾವು ಕೂತಿದ್ದೀವಿ. ಸೊ ಎಲ್ಲರೂ ಸತಿಭಾಮಿಯರೇ, ಎಲ್ಲರೂ ಟಫ್ ಆಗಿ ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಜೊತೆಗೆ ಸಾಕಷ್ಟು ಸರ್ಪ್ರೈಸ್ಗಳು ಅವ್ರಿಗೋಸ್ಕರ ಕಾಯ್ತಾ ಇರುತ್ತೆ. ಮೊದಲಿಗೆ ಯಾರ್ಯಾರಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ದೀಪಾವಳಿ ಹಬ್ಬದ ವಿಶೇಷದಲ್ಲಿ ನಾವೇ ಒಂದು ಟೀಮನ್ನು ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ನನ್ನ ಟೀಮ್ನ ನಾನು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಓಕೆ, ನನ್ನ ಜೊತೆ ನಟಿ ನಿರೂಪಕಿ ಅಪರ್ಣ ಅವರಿದ್ದಾರೆ. ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಅಪರ್ಣ ಅವರಂದ್ರೆ ಸಾಕು ಅನ್ಸುತ್ತೆ ಬಹುಶಃ. ನಿಮಗೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನನ್ನ ಜೊತೆ ನಟಿ ಸ್ಫೂರ್ತಿ ಅವರಿದ್ದಾರೆ. ನಮಸ್ಕಾರ. ಜೊತೆಗೆ ನನ್ನ ಜೊತೆ ಮತ್ತೊಬ್ಬ ನಟಿ ಶಿರೀನ್ ಅವರಿದ್ದಾರೆ. ಶಿರೀನ್ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಶ್ವೇತಾ ಪಂಡಿತ್ ಅವರಿದ್ದಾರೆ. ಶ್ವೇತಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನೀವು ನಿಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ನಮ್ದು ಒಂದು ಟೀಮ್ ಇದೆ, ಬ್ಯೂಟಿಫುಲ್ ಲೇಡೀಸ್ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಸೊ ಅವರವರೇ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಮೊದಲಿಗೆ ಸಂಜನಾ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನೇಹಾ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಮಧುಬಾಲ ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಸ್ಪರ್ಶ ನಮ್ಮ ಜೊತೆ ಇದ್ದಾರೆ. ಅವರು ಗಾಯಕಿ ಕೂಡ ಹೌದು. ಜೊತೆಗೆ ಅಂದ್ರೆ ನಮ್ದು ಒಂಥರ ಹೇಗಂದ್ರೆ ಎಲ್ಲರೂ ಇದ್ದಾರೆ, ಸಿಂಗರ್ಸ್ ಇದ್ದಾರೆ, ಡಾನ್ಸರ್ಸ್ ಇದ್ದಾರೆ, ಆಕ್ಟ್ರೆಸ್ಗಳಿದ್ದಾರೆ. ಸೊ ನಮ್ಮ ಟೀಮ್ ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಜೊತೆ ಆಂಕರ್ ಇದ್ದಾರೆ ಮತ್ತೊಬ್ರು. ನಮ್ಮ ಜೊತೆ ನಾವು ಸಿಂಗರ್ಸ್ ಅಪ್ಪ, ನಾವು ಹಾಡು ಆಡ್ತೀವಿ. ನಮ್ಮ ಟೀಮ್ ಫುಲ್ ಬ್ಯಾಲೆನ್ಸ್ಡ್ ಆಗಿದೆ. ನೋಡಿ, ಅಲ್ಲ, ಕಾರ್ಯಕ್ರಮ ಮುಗಿದ್ಮೇಲೆ ಗೊತ್ತಾಗುತ್ತೆ ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಸೋಲುತ್ತೆ ಅಂತ. ಓಕೆ, ಲೆಟ್ಸ್ ಸಿ. ನಾವಂತೂ ರೆಡಿ ಇದೀವಿ. ನಿಮ್ಮ ಟೀಮಲ್ಲೂ ಬ್ಯೂಟಿಫುಲ್ ಲೇಡೀಸ್ ಇದ್ದಾರೆ. ಅದನ್ನ ಹೇಳ್ಬೇಕಾಗಿಲ್ಲ ಅಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ದೀಪಾವಳಿ ಹಬ್ಬವನ್ನ ಒಂದು ಹಾಡಿನ ಮೂಲಕ ಶುರು ಮಾಡೋದಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಸ್ಪರ್ಶ ಅವರೇ, ಮೊದಲಿಗೆ ಯಾವ ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡ್ತೀರಿ? ನಾನು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರ ಒಂದು ಅದ್ಭುತವಾದ ಕವನದೊಂದಿಗೆ ಈ ಹಾಡನ್ನ ಶುರು ಮಾಡ್ತೀನಿ. ಈ ಕಾರ್ಯಕ್ರಮ ಶುರು ಮಾಡ್ತೀನಿ. ಇದಕ್ಕೆ ರಘುನಂದನ್ ಕೊಳಲು ವಾದಕರು ಸಂಯೋಜನೆ ಮಾಡಿರೋದು. ಬೆಳಗು ಬಾಹಣತೆಯನು ನನ್ನೆದೆಯ ಗುಡಿಯಲ್ಲಿ, ದಿವ್ಯ ದೀಪಾವಳಿಯ ಶುಭ ಗಳಿಗೆಯಲ್ಲಿ. ಬೆಳಗು ಬಾಹಣತೆಯನು ನನ್ನೆದೆಯ ಗುಡಿಯಲ್ಲಿ, ದಿವ್ಯ ದೀಪಾವಳಿಯ ಶುಭ ಗಳಿಗೆಯಲ್ಲಿ. ಬೆಳಗು ಬಾವು ಗೆಳೆಯ ನನ್ನ ಒಲವಿನ ಪ್ರಣತಿ, ಶತಮಾನಗಳ ತಿಮಿರ ಮುಸುಕಿದೆ ಮಂದಿರದ ಎದೆಯಾಳದಲ್ಲಿ. ಬೆಳಗು ಬಾಹಣತೆಯನು ನನ್ನೆದೆಯ ಗುಡಿಯಲ್ಲಿ, ದಿವ್ಯ ದೀಪಾವಳಿಯ ಶುಭ ಗಳಿಗೆಯಲ್ಲಿ. ದಿವ್ಯ ದೀಪಾವಳಿಯ ಶುಭ ಗಳಿಗೆಯಲ್ಲಿ. ದೀಪಾವಳಿ ಹಬ್ಬದ ಮೂಲಕ, ಹಾಡದ ಮೂಲಕ ನಾವು ದೀಪಾವಳಿ ಹಬ್ಬವನ್ನು ಶುರು ಮಾಡಿದ್ವಿ. ಹಾಗಾದ್ರೆ ಎಲ್ಲರನ್ನ ಕೇಳಬೇಕು, ಹೇಗೆ ದೀಪಾವಳಿ ಸೆಲೆಬ್ರಿಟಿಗಳು ಹೇಗೆ ದೀಪಾವಳಿ ಆಚರಿಸ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಇರುತ್ತೆ ಎಲ್ಲರಲ್ಲೂ. ಸೊ ಮೊದಲಿಗೆ ಅಪ್ಪಣ್ಣ ಅವರನ್ನ ಕೇಳ್ಬಿಡ್ತೀನಿ. ಅಪ್ಪಣ್ಣ ಅವರೇ, ದೀಪ ಒಂದು 5 kg ಎಣ್ಣೆ, 10 kg ಬತ್ತಿ, ಸಿಕ್ಕಾಡೆ ದೀಪ ಹಚ್ತೀವಿ ನಮ್ಮ ಮನೆಯಲ್ಲಿ. ನನ್ನ ಪತಿರಾಯರು ಆರ್ಕಿಟೆಕ್ಟ್. ಅವರ ಸಂಸ್ಥೆಯ ಹೆಸರು ಪ್ರಾಗ್ ಗ್ರೂಪ್ ಅಂತ. ಸೊ ನಾವು ಪ್ರಾಗ್ ಗ್ರೂಪ್ನಲ್ಲೊಂದು ಪ್ರಣತಿ ಸಂಜೆ ಅಂತಾನೆ ಮಾಡ್ತೀವಿ. ಬರೀ ದೀಪಗಳು, ಎಲ್ಲ ಆಕಾಶ ಬುಟ್ಟಿಗಳು, ದೀಪಗಳು ಎಷ್ಟು ಸಾಧ್ಯವೋ ಅದನ್ನೆಲ್ಲ ಹಚ್ಚಿಡಕ್ಕೆ 1-2 ಗಂಟೆ ತಗೊಳ್ತೀವಿ. ಅಷ್ಟು ದೀಪ ಹಚ್ತೀವಿ. ದೀಪಾವಳಿ ಅಂದ್ರೆ ಬಹುಶಃ ಬಹಳ ಇಷ್ಟ ಅಂತ ಅನ್ಸುತ್ತಲ್ವಾ ನಿಮ್ಗೆ? ಅಲ್ಲ, ನಮ್ಮ ಮನೆಯಲ್ಲಿ ಏನೇ ಸಂಭ್ರಮ ಇದ್ರೂ ಅದಕ್ಕೆ ಮೊದಲು ದೀಪಗಳಿರ್ಬೇಕು. ಸುಮ್ಮನೆ ಯಾರೋ ಮನೇಲಿ ಊಟ ಕರಿತೀವಿ ಅಂದ್ರೂ ಒಂದಷ್ಟು ದೇವಸ್ಥಾನಗಳು ಹಾಗೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೀಪ ಹಚ್ಚಿರ್ತೀವಿ. ಅಷ್ಟು ನಮ್ಮ ಮನೇಲಿ ಎಲ್ರಿಗೂ ದೀಪ ಹಚ್ಚೋದು ಅಂದರೆ ತುಂಬ ಇಷ್ಟ. ನಿತ್ಯ ದೇವ್ರಿಗೆ ಅಂತಾನೆ ಕನಿಷ್ಠ ಒಂದು 10-12 ದೀಪ ಹಚ್ತೀವಿ. ನಿಮ್ಮ ಮನೆಗೆ ಯಾವಾಗಲೂ ಬಂದರೂ ಕೂಡ ದೀಪ ಯಾವಾಗಲೂ ಬೆಳಗ್ತಾ ಇರುತ್ತೆ. ದೀಪ ಸ್ವಾಗತ, ಪ್ರಣತಿ ಸ್ವಾಗತ ಇದ್ದೇ ಇರುತ್ತೆ, ಅದಂತೂ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ. ಸ್ಫೂರ್ತಿ,
ನೀವು ಹೇಗೆ ಆಚರಿಸ್ತೀರಿ ದೀಪಾವಳಿ ಹಬ್ಬ? ದೀಪ ಎಲ್ಲ ಹೇಳೋದಕ್ಕೆ ಇನ್ನು ಐ ಥಿಂಕ್ ನಾನು 10th ಸ್ಟ್ಯಾಂಡರ್ಡ್ ತನಕ ನನಗೆ ಜ್ಞಾಪಕ ಇರಾಗೆ ಮನೆ ಅಂದರೆ ಮಮ್ಮಿ ಗೌರ್ಮೆಂಟ್ ಅಫಿಷಿಯಲ್, ಸೊ ಕಾಂಪ್ಲಿಮೆಂಟ್ರಿ 2 ಬಾಕ್ಸಸ್ ಕೊಡೋರು. ನನ್ನ ನೇಬರ್ಸ್ ಇದ್ರು, ಅವ್ರ ಮನೇಲಿ ಏನಾದರೂ ಒಂದು ಬಾಕ್ಸ್ ಎಕ್ಸ್ಟ್ರಾ ತೊಗೊಂಬಂದ್ರೆ ಪಟಾಕಿ ನೋಡಿಯಲ್ಲ ಏನೋ ಹೊಡಿಯಲ್ಲ ಕುತ್ಕೊಂಡ್ಬಿಡ್ತಾ ಇದೆ. ನಂಗೆ ಇನ್ನೂ 2 ಬಾಕ್ಸ್ ಎಕ್ಸ್ಟ್ರಾ ಬೇಕು, ಹೊಡಿತೀನೋ ಬಿಡ್ತೀನೋ, ಒಬ್ಬಳೇ ಮಗಳು 4 ಬಾಕ್ಸ್ ಬೇಕು ನನಗೆ ಇವಾಗ ಇಮಿಡಿಯೇಟ್ ಆಗಿ ಅಂತ. ಸೊ ದ್ಯಾಟ್ ವಾಸ್ ಚೈಲ್ಡ್ಹುಡ್ಡಲ್ಲಿ. ಬಟ್ ಈಗ ಎಲ್ಲೋ ಒಂದು ಕಡೆ ಆ ಪಟಾಕಿ ಹೊಡೆಯೋದ್ರಲ್ಲಿದ್ದಂಥ ಸಂಭ್ರಮ ಏನಿತ್ತು ಅದು ಇವಾಗ ಅಷ್ಟಿಲ್ಲ. ಈಗ ಮಕ್ಳು ನನ್ನ ಕಸಿನ್ಸ್ ಎಲ್ಲ ಹೊಡಿಬೇಕಾದ್ರೆ ನೋಡ್ತೀನಿ ಆ್ಯಂಡ್ ದೀಪ ಹಚ್ಚೋದು ಇವಾಗ ಖುಷಿ ಆಗುತ್ತೆ. ಅವಾಗ ದೀಪ ಹಚ್ಚೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಪಟಾಕಿ ಸಕ್ಕತ್ ಹೊಡಿತಾ ಇದೆ. 3-4 ಬಾಕ್ಸ್ ಒಬ್ಳೆ ಹೊಡಿತಾ ಇದೆ. ಓಕೆ, ಸೊ ನಮ್ಮ ಸ್ಪರ್ಶ ಹೇಗೆ ಆಚರಿಸ್ತಿದ್ರು? ಹಾಡಿನ ಮೂಲಕ ಒಂದು ಕಾರ್ಯಕ್ರಮ ಆರಂಭ ಮಾಡ್ಬಿಟ್ಟಿದ್ದೀರಾ, ಬಟ್ ದೀಪಾವಳಿ ಹೇಗೆ ಆಚರಿಸ್ತೀರಾ ನೀವು? ಅಂದರೆ ದೀಪಾವಳಿ ಅಂದ ತಕ್ಷಣ ಎಲ್ಲರ ಕಣ್ಣು ಮುಂದೆ ಸಾಲು ದೀಪಗಳೇ ಹರಿದಾಡುತ್ತೆ. ನನಗೆ ದೀಪಾವಳಿ ಅಂದ ತಕ್ಷಣ ಜ್ಞಾಪಕ ಬರೋದು, ನಮ್ಮ ಮನೇಲಿ ನಾನು ಚಿಕ್ಕವಳಿದ್ದಾಗ ಹಂಡೆ ಇತ್ತು. ನರಕ ಚತುರ್ದಶಿ ದಿವಸ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡಿಸೋರು ಅಮ್ಮ. ಸೊ ಅದೇ ತುಂಬ ನನ್ನ ಕಣ್ಮುಂದೆ ಇವಾಗಲೂ ಇದೆ. ಈಗ ಗೀಸರ್ ರೀಪ್ಲೇಸ್ ಆಗಿಬಿಟ್ಟಿದೆ ಹಂಡೆ ಬದಲು. ಅಲ್ಲ, ಹಿಂದಿನ ದಿವಸ ನೀರ್ ತುಂಬ ಹಬ್ಬ ಮಾಡಿ ಸಗಣಿ ನನ್ನ ಹುಲ್ಲಿಟ್ಟು ಅದಿದ್ರೊಳಗಿಟ್ಟು ಅದೆಲ್ಲ ಅದ್ಭುತ. ಬಲಿಪಾಡ್ಯಮಿ ದಿವಸ ಕೆರಕ ಮಾಡಿ ಅದ್ರ ಮೇಲೆ ಚೆಂಡು ಹೂ ಇಟ್ಟು ಎಲ್ಲ ಮಾಡ್ತಿದ್ರು. ಸೊ ನನ್ನ ಕಣ್ಮುಂದೆ ಬರೋದು ನರಕ ಚತುರ್ದಶಿಯ ಅಭ್ಯಂಜನ ಸ್ನಾನ, ಆಮೇಲೆ ದೀಪ, ಸಾಲು ದೀಪಗಳು. ಓಕೆ, ಸೊ ಮಧುಬಾಲ? ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೆ. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳು. ಸೊ ನಾನು ಹೇಳಿದ್ದೆ ಆಟ ಪೂರ್ತಿ ಜೋಳು. ನಾನು ಪಕ್ಕದ ಮನೆಯವ್ರು ಒಂದು ಪಟಾಕಿ ಬಾಕ್ಸ್ ಜಾಸ್ತಿ ಆದರೆ ಅವ್ರಿಗಿಂತ ಒಂದು ಪಟಾಕಿ ಬಾಕ್ಸ್ ನನ್ನ ಮನೇಲಿ ಇರಬೇಕಿತ್ತು. ಸೊ ಇವ್ರ ತಂದೆ ತಾಯಿ ಪಾಡಿ ಇರಲಿಲ್ಲ. ಅಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಒಂದೇ ಮನೆ ಇದ್ದಿದ್ದ, ತುಂಬಾ ಮನೆಗಳಿದ್ವಾ? ನನ್ನ ನೇಟಿವ್ ಪ್ಲೇಸ್ ಮೈಸೂರು ಆಗಿರೋದ್ರಿಂದ ತುಂಬ ಮನೆಗಳಿದ್ವು. ಅಷ್ಟೇ. ಅಪ್ಪನ ಹತ್ರ 2 ಬಾಕ್ಸ್ ಇನ್ನೂ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ನಮ್ಮ ಅತ್ತೆ ಮಾವ ಅವರೆಲ್ಲರ ಹತ್ರ, ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಂದೆ ಕಡೆ ಫ್ಯಾಮಿಲಿ ನಾನು ಒಬ್ಬಳೇ ಹೆಣ್ಮಗಳು, ಎಲ್ಲ ಗಂಡು ಮಕ್ಳು ಇರೋದ್ರಿಂದ ಎಲ್ರಿಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಸೊ ನಾನು ಹೇಳಿದ್ದೆ ಆಗಬೇಕು, ನಾನು ಬಟ್ಟೆ ಕೊಡಿಸ್ಬೇಕು ಅಂದರೆ ಬಟ್ಟೆ ಎಲ್ಲ ಕಡೆಯಿಂದನೂ ಬಟ್ಟೆ ಬರೋದು, ಎಲ್ಲರ ಕಡೆಯಿಂದನೂ ಪಟಾಕಿ ಬರೋದು. ಬಟ್ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ನನಗೆ. ಆಮೇಲೆ ಸ್ವಲ್ಪ ಪಟಾಕಿ ಹೊಡೆಯೋದು ಕಡಿಮೆ ಆಯಿತು. ದೀಪ ಹಚ್ತೀನಿ ಅಷ್ಟೇ. ಈಗಲೂ ದೀಪ ಹಂಗೆ ಅಂತೀರಾ? ಪಕ್ಕದ ಮನೆಯವರು ಒಂದೇ ಒಂದು ದೀಪ ಹಚ್ಚಿದ್ರು ನಾನು ಸುಮ್ಮನೆ ಬಿಡಲ್ಲ, ನಾನು ಅವ್ರಿಗಿಂತ ಒಂದು ಎಕ್ಸ್ಟ್ರಾ ಹಚ್ಚಬೇಕು ಅಂತ ಇದೆಯಾ? ಇಲ್ಲ, ಆಗಿಲ್ಲ. ಥ್ಯಾಂಕ್ ಗಾಡ್. ದೀಪಾವಳಿ ಹಬ್ಬ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅನ್ಸುತ್ತೆ ಬಹುಶಃ ಅವ್ರಿಗೆ. ಸೊ ಶ್ವೇತಾ, ನೀವು ಹೇಗೆ ಆಚರಿಸ್ತೀರಿ ದೀಪಾವಳಿ ಹಬ್ಬನ? ಸ್ಪರ್ಶ ಅವ್ರು ಹೇಳಿದಾಗೆ ಚಿಕ್ಕಂದಿನ ನಾವು ನೋಡ್ತಾ ಬಂದಿರೋದು ಅಭ್ಯಂಜನ ಸ್ನಾನ, ಆಮೇಲೆ ಅದ್ರ ನಂತರ ಲಕ್ಷ್ಮೀ ಪೂಜೆ, ಅದ್ರ ನಂತರ ಗೋ ಪೂಜೆ ಮಾಡ್ತೀವಿ. ನೆಕ್ಸ್ಟ್ ಐ ಮೀನ್ ಇದು ಏನಂತ ಅದಕ್ಕೆ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ, ಗಂಧ ಥರ ಇರುತ್ತೆ ದೋಷೆ. ಐ ಡೋಂಟ್ ರಿಯಲಿ ನೋ, ಐ ಮೀನ್ ನೆನಪಿಗೆ ಬರ್ತಾ ಇಲ್ಲ ಇವಾಗ. ಗೋಗಳು ಐ ಮೀನ್ ಬಾಡಿ ಮೇಲೆ ಅದನ್ನ ರೌಂಡ್ ಆಗಿ ಡಿಸೈನ್ ಹಾಕಿ ಡಿಸೈನ್ಸ್ ಮಾಡಿಬಿಟ್ಟು ಆಮೇಲೆ ಹಾರ ಹಾಕ್ಬಿಟ್ಟು ಕಳಿಸ್ತಿದ್ವಿ. ಗೋಪೂಜೆ ಅಂತ ಮಾಡ್ತಿದ್ವಿ ದೀಪಾವಳಿ ನೆಕ್ಸ್ಟ್ ಡೇ. ಆಮೇಲೆ ಅದಕ್ಕಿಂತ ಇಟ್ ವಾಸ್ ಅ ಬಿಗ್ ಥಿಂಗ್ ಎಟ್ ಅವರ್ ಹೋಮ್. ನನ್ನ ಜಾಯಿಂಟ್ ಫ್ಯಾಮಿಲಿ ಆಗಿದ್ರಿಂದ ಹೋಮ ಹವನ ನಡೀತಾ ಇತ್ತು, ಆಮೇಲೆ ಗಣಹವನ ನಡೀತಾ ಇತ್ತು, ಆಮೇಲೆ ಹಾಗೆ ಲಕ್ಷ್ಮೀ ಪೂಜೆ ಆದ ನಂತರ. ಸೊ ಇಟ್ ಈಸ್ ಲೈಕ್ 3-4 days ಆಫ್ ಲಾಂಗ್ ಸೆಲೆಬ್ರೇಷನ್ ದೀಪಾವಳಿ. ಅದ್ರಲ್ಲಿ ನಿಮ್ಮ ಪಾತ್ರ ಏನಾಗಿರುತ್ತೆ? ರೆಡಿ ಆಗಿ ತಿರುಗಾಡೋದು ಅಷ್ಟೇ. ಐ ಮೀನ್ ವಿ ಹ್ಯಾಡ್ ಜಾಯಿಂಟ್ ಫ್ಯಾಮಿಲಿ ಅಂದ ತಕ್ಷಣ ತುಂಬಾ ಪ್ರಿಪ್ರೇಷನ್ಸ್ ಇರುತ್ತೆ, ತುಂಬಾ ಜನ ಮನೆಗೆ ಬರ್ತಾರೆ, ಪ್ರತಿದಿನ ಊಟ ಮಾಡ್ತಾರೆ. ಸೊ ಅದು ಸಡಗರನೇ ಬೇರೆ. 3-4 days ದೀಪಾವಳಿ ಹಬ್ಬ ಅಂದ ತಕ್ಷಣ ಎವ್ರಿಬಡಿ ಕ್ಲೀನಿಂಗ್ ದ ಹೌಸ್, ಪೇಂಟಿಂಗ್, ಆಮೇಲೆ ಇದು ಹಣತೆ. ಸೊ ದಟ್ಸ್ ಆಲ್ ಐ ರಿಮೆಂಬರ್. ಇಟ್ಸ್ ಲೈಕ್ ನ್ಯೂ ಇಯರ್ ಫಾರ್ ದ, ಐ ಮೀನ್ ಲೈಫ್. ಆ ಮನೆಗೆ ಒಂಥರ ಕಳೆ. ಓಕೆ, ಶಿರೀನ್ ಅವರು ಫುಲ್ ಲಂಗ ದಾವಣಿ ಉಟ್ಕೊಂಡು ಡಿಫ್ರೆಂಟ್ ಗಡಪಲ್ಲೇ ಬಂದ್ಬಿಟ್ಟಿದ್ದಾರೆ. ಸೊ ನೀವು ದೀಪಾವಳಿ ಹಬ್ಬ ಹೇಗೆ ಹಳ್ಳಿ ಸೊಗಡಲ್ಲಿ ಆಚರಿಸ್ತೀರಾ ಹೇಗೆ ಅಂತ? ನಾನು ಚಿಕ್ಕವಳಿರುವಾಗಿಂದ ನನಗೆ ದೀಪಾವಳಿ ಅಂದರೆ ಊಟ, ಬರೀ ಊಟ. ಅವ್ರು ಕಜ್ಜಾಯ ಮಾಡ್ತಾರೆ ಆ್ಯಂಡ್ ವಾಟ್ ಇಸ್ ದಟ್ ಸ್ವೀಟ್ ಚಪಾತಿ, ಒಬ್ಬಟ್ಟು, ಹೊಸ ಹೆಸರು ಸ್ವೀಟ್ ಚಪಾತಿ. ಆ್ಯಂಡ್ ಪೂರಿ ಪಲ್ಯ ಈ ಥರ ಎಲ್ಲ ನಮ್ಮ ಗ್ರ್ಯಾಂಡ್ ಮಾ ನನಗೆ ಊಟ ಮಾಡಿ ತಿನ್ನಿಸ್ತಾ ಇದ್ರು ರಿಸಲ್ಟು. ಬಟ್ ನನಗೆ ದೀಪಾವಳಿ ಅಂದರೆ ಅದೇನೆ. ನನಗೆ ಪಟಾಕಿ ಅಂದರೆ ಸ್ವಲ್ಪ ಭಯನೇ ಯಾವಾಗಿದ್ರೇನು. ಬಟ್ ಓನ್ಲಿ ಸುರ್ಸುರ್ ಬತ್ತಿ ಬಾಂಬ್ಸ್ ಎಲ್ಲ ನಾನು ಬರ್ಸ್ ಮಾಡ್ತಿರ್ಲಿಲ್ಲ. ಟು ಬಿ ರಿಯಲಿ ಸ್ಕೇರ್ಡ್ ಆಫ್ ಇಟ್. ಸೊ ಪಟಾಕಿ ಎಲ್ಲ ಮನೇಲಿ ಇರಬೇಕು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರಿಂದ ನಾನು ತೊಗೊಂಬಂದಿದ್ದು ಪಟಾಕಿ ಇನ್ನೂ ಮನೇಲೇ ಇದೆ. ಅದರಲ್ಲಿದ್ದಿದ್ದು 2 ಸುರ್ಸುರ್ ಬತ್ತಿ ಬಾಕ್ಸ್ ಮಾತ್ರ ನಾನು ಬರ್ನ್ ಮಾಡಿದ್ದೀನಿ. ಇವಾಗಳಿಗೂ ಅದೇ ಅಭ್ಯಾಸ, ತೊಗೊಂಬಂದು ಮನೇಲಿ ಇಡ್ತೀನಿ ಅಷ್ಟೇ. ದೀಪಗಳ ಹಬ್ಬವನ್ನು ನಾವು ಹೇಗೆ ಡಿಫ್ರೆಂಟಾಗಿ ಆಚರಿಸ್ತೀವಿ ಅನ್ನೋದನ್ನ ನೀವು ಕೂಡ ನೋಡ್ತಾ ಇರಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.